ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರಾ ಅವರು ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋಂಥವ್ರಿಗೆ ಕೇಳ್ಕೊತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನೊಂದು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಈ ರೀತಿ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಅವರೇ ಚಾಯ್ಸ್ ಮಾಡಿದರು. ಮೊದಲನೇ ಸಲ ನಾನು ಈ ಡಿಸೈನ್ನ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಕೂಡ. ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟರು, ಕಸ್ಟಮರ್ ಈಸ್ಕೋದ್ರು. ಮತ್ತು ಸೀರೆ ಕುಚ್ಚು ಕೂಡ ಕಟ್ಟಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಹೋದ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚನ್ನ ಹಾಕಿದ್ದೀನಿ, ಯಾವ ರೀತಿ ಕಟ್ಟಿದ್ದೀನಿ ಅಂತ. ಇದು ನೋಡಿ, ಈ ರೀತಿ ಸ್ಲೀವ್ಸಿಗೆ ನರಿಗೆನ ಕೊಟ್ಟಿದ್ದೀನಿ. ಅವರೇ ಈ ರೀತಿ ನರಿಗೆ ಇರಲಿ ಅಂತ ಹೇಳಿದರು. ಈ ರೀತಿ ಸ್ಲೀವ್ಸ್ ಅಂತೂ ತುಂಬಾ ಸ್ಟಿಚ್ ಮಾಡ್ತಿದ್ದೀನಿ ಇತ್ತೀಚೆಗೆ. ದಿನಕ್ಕೊಂದು 2-3 ಇರುತ್ತೆ ಈ ರೀತಿ ಸ್ಲೀವ್ಸ್ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕಸ್ಟಮರ್ ತುಂಬ ಇಷ್ಟಪಟ್ಟರು ಈ ಡಿಸೈನ್ನ. ನೋಡಿ, ನಾನು ಇದಕ್ಕೆ ಸ್ಟಿಚ್ಚಿಂಗು ಮತ್ತು ವರ್ಕು, ಸೀರೆ ಫಾಲು, ಕುಚ್ಚು ಎಲ್ಲದರಿಂದ 1250 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ನಾನು ಕುಚ್ಚನ್ನ ಯಾವ ರೀತಿ ಕಟ್ಟಿದ್ದೀನಿ ಅಂತ ನಾನು ಹೋದ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಕುಚ್ಚಂದೇ ಒಂದು ವೀಡಿಯೋ ಮಾಡಾಕಿದ್ದೀನಿ, ಅದರಲ್ಲಿ ನಾನು ಯಾವ ರೀತಿ ಕುಚ್ಚು ಕಟ್ಟಿದ್ದೀನಿ ಅಂತ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಕುಚ್ಚು ಕೂಡ. ನಾನು ಇವೆರಡರಿಂದ ಸೇರಿಸಿ 1250 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ. ಕುಚ್ಚು ಮತ್ತು ಬ್ಲೌಸು, ವರ್ಕ್ ಎಲ್ಲದರಿಂದ ಸೇರಿಸಿ. ಇದು ನೋಡಿ, ಇದು ಬೋಟ್ ನೆಕ್ಕು. ಫ್ರಂಟು ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ, ಬ್ಯಾಕು ಬೋಟ್ ನೆಕ್ಕು. ಮತ್ತು ಈ ರೀತಿ ಡಿಸೈನ್ ಅವರೇ ತಂದುಕೊಟ್ಟಿದ್ರು ಒಂದು ಬ್ಲೌಸ್ನ, ಈ ರೀತಿ ನೆಕ್ ಶೇಪ್ ಇರಲಿ ಅಂತ. ಅದೇ ರೀತಿ ನಾನು ಶೇಪ್ನ ಕೊಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಮತ್ತು ಈ ಸೀರೆಗೆ ಫಾಲೆಲ್ಲ ಹಾಕಿದ್ದೀನಿ. ಈ ಬ್ಲೌಸ್ಗೆ ನಾನು 400 ರೂಪಾಯಿ ಅಮೌಂಟ್ನ ತೊಗೋತೀನಿ. ಮತ್ತು ನಮಗೆ ಇಲ್ಲಿ ನಾನು ಹೇಳ್ದಷ್ಟೇ ಅಮೌಂಟ್ನ ಕೊಡೋಲ್ಲ. ಎಲ್ಲ ಒಂದು 4-5 ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ರೆ 100, 200, 50 ಆ ರೀತಿ ಹಿಡ್ಕೊಂಡು ಕೊಡ್ತಾರೆ. ಕೆಲವರಂತೂ ತುಂಬಾ ಬಾರ್ಗಿಂಗ್ ಮಾಡ್ತಾರೆ, ಕೆಲವರಂತೂ ಒಂದು 50, 100 ಹಿಡ್ಕೊಂಡು ಕೊಡ್ತಾರೆ. ಅದಕ್ಕೋಸ್ಕರ ನಾನು ಈ ಬ್ಲೌಸಿಗೆ ನಾನು 400 ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ. ಅವರು 380, 350 ಅಮೌಂಟ್ನ ಕೊಡ್ತಾರೆ. ಅದಕ್ಕೋಸ್ಕರ ನಾನು 400 ರೂಪಾಯಿ ಅಮೌಂಟ್ನ ಹೇಳ್ತೀನಿ. ಅವರು ಕೊಡಬೇಕಾದ್ರೆ ಸ್ವಲ್ಪ ಹಿಡ್ಕೊಂಡು ಕೊಟ್ಟರೆ ಸರಿ ಹೋಗುತ್ತೆ ಅಂತ. ಮತ್ತು ನಾನು ಹೇಳ್ದಷ್ಟೇ ಅಮೌಂಟ್ನ ಯಾರೂ ಕೂಡ ಕೊಡೋಲ್ಲ. ಎಲ್ಲೋ 10ರಲ್ಲಿ ಒಬ್ಬರೋ ಇಬ್ಬರೋ ಮತ್ತು ನಾನು ಹೇಳ್ದಷ್ಟು ಅಮೌಂಟ್ನ ಕೊಡೋದು. ಎಲ್ಲರೂ ಕೂಡ ಸ್ವಲ್ಪ ಅಮೌಂಟ್ನ ಹಿಡ್ಕೊಂಡೇ ಕೊಡ್ತಾರೆ. ನಾವು ಯಾವ ರೀತಿ ಸ್ಟಿಚ್ ಮಾಡಿಕೊಟ್ರು, ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು ಕೂಡ ಯಾಕೆ ಇಷ್ಟೊಂದು ಅಮೌಂಟು ಅಂತಲೇ ಹೇಳ್ತಾರೆ. ಇದು ನೋಡಿ, ಇದು ನಾರ್ಮಲ್ ಸ್ಟಿಚ್ ಮಾಡಿದ್ದೀನಿ. ಮತ್ತು ಈ ರೀತಿ ಸ್ಲೀವ್ಸಿಗೆ ನರಿಗೆನ ಕೊಟ್ಟಿದ್ದೀನಿ. ಸೀರೆ ಬಟ್ಟೆನ ಕಟ್ ಮಾಡಿ ಈ ರೀತಿ ನರಿಗೆನ ಕೊಟ್ಟಿದ್ದೀನಿ. ಇದು ಕೂಡ ಅವರೇ ಈ ರೀತಿ ಸ್ಟಿಚ್ ಮಾಡಿ ಅಂತ ಹೇಳಿದರು. ಇಬ್ಬರು ಒಂದೇ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇಬ್ಬರು ಫ್ರೆಂಡ್ಸ್ ಕೂಡ ಒಂದೇ ಥರ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ಇದು 4 ಬ್ಲೌಸು ಒಬ್ರದ್ದೇನೆ. ಅದರಲ್ಲಿ ಒಂದು ಮಾತ್ರ ಫ್ರೆಂಡು, ಇನ್ನು 3 ಒಬ್ರದ್ದು. ಅವರು ನನಗೆ ರೆಗ್ಯುಲರ್ ಕಸ್ಟಮರು. ಫಸ್ಟು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡ್ರು ಅವರು. ಅವರಿಗೆ ನಾನು ಸ್ಟಿಚ್ಚಿಂಗ್ ಇಲ್ಲ ಇಷ್ಟ ಆಗಿ ಅವರು ಇವಾಗ ಅವರಿಂದ ನನಗೊಂದು 4-5 ಕಸ್ಟಮರ್ ಬರ್ತಾರೆ. ಅವರು ಒಬ್ಬರು ಸ್ಟಿಚ್ ಮಾಡಿಸ್ಕೊಂಡು ಹೋದ್ಮೇಲೆ ಒಂದು 4-5 ಕಸ್ಟಮರು ಅವ್ರ ಜೊತೆಗೆ ಬಂದು ಕೊಡ್ತಾರೆ ನನಗೆ. ಅವರಿಂದ ತುಂಬಾ ಬಟ್ಟೆಗಳು ಬಂದಿದೆ ನನಗೆ. ನಾನು ಒಬ್ಬರಿಗೆ ನೋಡಿ, ಫಸ್ಟ್ ಟೈಮು ಯಾರೇ ಆದರೂ ಅಷ್ಟೇ, ಹೊಸ ಕಸ್ಟಮರ್ ಫಸ್ಟ್ ಟೈಮ್ ಬಂದಾಗ ನಾವು ಅವರಿಗೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರಿಂದ ನಮಗೆ ಇಬ್ಬರೋ ಕಸ್ಟಮರ್ ಅಂತೂ ರೆಗ್ಯುಲರಾಗಿ ಬರ್ತಾರೆ. ನಾವು ಅಮೌಂಟ್ ಬಗ್ಗೆ ಯೋಚನೆ ಮಾಡಬಾರ್ದು. ಅವರಿಗೆ ಕಡಿಮೆ ಅಮೌಂಟಲ್ಲೇ ಸ್ಟಿಚ್ ಮಾಡಿಕೊಟ್ರೆ ಅವರಿಂದ ನಮಗೆ ಒಂದು 4 ಕಸ್ಟಮರ್ ಬರ್ತಾರೆ. ಆದರೆ ಅರ್ಜೆಂಟಿಗೆ ಬಟ್ಟೆ ಸ್ಟಿಚ್ ಮಾಡಿಸ್ಕೊಳ್ಳೋಕೆ ಬರ್ತಾರಲ್ಲ, ಅವರಿಗೆ ಕಡಿಮೆಗೆ ಸ್ಟಿಚ್ ಮಾಡಿಕೊಡ್ಬೇಡಿ. ಏಕೆಂದರೆ ಅವ್ರು ಅರ್ಜೆಂಟಲ್ಲಿ ಬರುವಂಥವ್ರು ಆಗಿರೋದ್ರಿಂದ ಅವರು ನೆಕ್ಸ್ಟ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ, ನಾವು ರೆಗ್ಯುಲರಾಗಿ ಬರ್ತೀವಿ, ಯಾವ ರೀತಿ ಸ್ಟಿಚ್ ಮಾಡಿ ನೋಡ್ತೀವಿ ಅಂತ ಹೇಳ್ತಾರಲ್ಲ, ಅಂಥವರಿಗೆ ಸ್ವಲ್ಪ ಕಡಿಮೆ ಅಮೌಂಟಲ್ಲೇ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರೆ ಅವರು ನಮಗೆ ರೆಗ್ಯುಲರ್ ಕಸ್ಟಮರ್ ಆಗ್ತಾರೆ. ಇವರು ಅಷ್ಟೇ, ನನಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಈ ಅಳತೆ ಕೊಟ್ಟಿದ್ದಾರೆ ನೋಡಿ, ಅದನ್ನು ತೋರಿಸ್ತೀನಿ. ಅದನ್ನು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು. ಅದು ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರು ಇವಾಗ ನನಗೆ ಕಾಯಂ ಕಸ್ಟಮರ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಬಟ್ಟೆ ಎಲ್ಲ ತಂದು ಕೊಡ್ತಾರೆ ಕೂಡ. ಇಬ್ಬರದ್ದು ಒಂದೇ ಥರ ಇರಲಿ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದೇ ಥರ ಸ್ಟಿಚ್ ಮಾಡಿದ್ದೀನಿ. ಮತ್ತು ನಾರ್ಮಲೇ ಇರಲಿ ಅಂದರು. ವರ್ಕ್ ಮಾಡ್ತೀನಿ ಅಂದೆ, ಅವ್ರು ಬೇಡ, ಎಲ್ಲದಕ್ಕೂ ವರ್ಕ್ ಬೇಡ, ನಾರ್ಮಲೇ ಇರಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ. ಇದೊಂದು 500-600 ರೂಪಾಯಿ ಸೀರೆ, ಇದಕ್ಕೆಲ್ಲ ವರ್ಕೆಲ್ಲ ಏನು ಬೇಡ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ವರ್ಕೆಲ್ಲ ಏನೂ ಮಾಡಲಿಲ್ಲ. ಮತ್ತು ನನಗೆ ನನ್ನ ಕೆಲಸದಲ್ಲಿ ತುಂಬಾ ಖುಷಿ ಇದೆ. ನಿಜವಾಗ್ಲೂ ನಾನು ಒಂದು ಮಿಷಿನ್ನ ಇಟ್ಕೊಂಡು, ಚಿಕ್ಕದೊಂದು ಮಿಷಿನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ನನಗೆ ನಿಜವಾಗ್ಲೂ ನಾನು ಇಷ್ಟೊಂದು ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನನಗೆ ತುಂಬಾ ಖುಷಿಯಾಗುತ್ತೆ. ಎಲ್ಲರೂ ಕೇಳ್ತಾರೆ, ಇಷ್ಟೊಂದು ಕೆಲಸ ಬರುತ್ತಲ್ಲ ನಿನಗೆ ಹೇಗೆ ಅಂತ. ನಮ್ಮೂರಲ್ಲಿ ತುಂಬಾ ಜನ ಸ್ಟಿಚ್ ಮಾಡ್ತಾರೆ.
ಅಂದರೆ ತುಂಬ ಜನ ಎಲ್ಲ ಮನೆಗೂ ನನ್ನ ಮಿಷಿನ್ನೇ ಇಟ್ಕೊಂಡು ಅವ್ರವ್ರ ಕೆಲಸನ ಅವ್ರು ಮಾಡ್ಕೋತಾರೆ. ಆದರೂ ಕೂಡ ನನಗೆ ಹೊರ್ಗಡೆಯಿಂದನೇ ಜಾಸ್ತಿ ಬಟ್ಟೆ ಬರುತ್ತೆ. ಅಂದರೆ ತುಂಬ ಬಟ್ಟೆ ಬರುತ್ತೆ. ನಾವು ಒಂದು 3-4 ಜನ ಕೆಲಸನ ಮಾಡ್ತೀವಿ. ನಾನು ಕಟ್ಟಿಂಗ್ ಮಾಡಿಕೊಡ್ತೀನಿ, ಅವ್ರು ಸ್ಟಿಚಿಂಗ್ ಮಾಡಿಕೊಡ್ತಾರೆ. ಮತ್ತು ಒಬ್ಬರು ಹೆಮ್ಮಿಂಗ್ನ ಮಾಡಿಕೊಡ್ತಾರೆ, ಹೆಮ್ಮಿಂಗು ಫಾಲ್ ಒಬ್ಬರು ಮಾಡಿಕೊಡ್ತಾರೆ. ಸೀರೆ ಕುಚ್ಚು ವರ್ಕ್ ಹಾಕೋದೆಲ್ಲ ನಮ್ಮ ಮನೆಯವ್ರು ಮಾಡಿಕೊಡ್ತಾರೆ. ನಮ್ಮ ಯಜಮಾನ್ರು ಮಾಡೋದ್ರಿಂದನೇ ನನಗೆ ತುಂಬ ಸಪೋರ್ಟಿವ್ ಆಗಿ ಅವರು ಹೆಲ್ಪ್ ಮಾಡೋದ್ರಿಂದನೇ ನನಗೆ ಎಷ್ಟೊಂದು ಕಷ್ಟ ಅಂತ ಏನು ಅನಿಸಲ್ಲ. ಅಂದರೆ ತುಂಬ ನಾನು ಇನ್ನೂ ಒಂದು 3-4 ತಿಂಗಳು ಕೆಲಸ ಮಾಡಿದ್ರು ಖಾಲಿ ಆಗದಿರೋಷ್ಟು ಬಟ್ಟೆಗಳಿದೆ ನನಗೆ. ನನ್ನ ಕೆಲಸದಲ್ಲಿ ತುಂಬಾ ಖುಷಿ ಇದೆ. ಯಾರೇ ಆದರೂ ಅಷ್ಟೇ ಪ್ರಯತ್ನ ಮಾಡಬೇಕು. ಸುಮ್ಮನೆ ಸ್ವಲ್ಪನೇ 1-2 ಸ್ಟಿಚ್ ಮಾಡಿ ನಮ್ಮ ಕೈಲಿ ಆಗಲ್ಲ ಅಂತ ಇರಬಾರ್ದು. ಇದು ನೋಡಿ ನಾನು ಮುಂದೆ ತೋರಿಸ್ತೀನಿ ನಾನು ನಾನು ಸ್ಟಿಚ್ ಮಾಡಿದ್ದು ಅಂತ. ಪ್ರಯತ್ನ ಪಡಬೇಕಷ್ಟೇ. ನಾವು ಪ್ರಯತ್ನ ಪಟ್ಟರೆ ಯಾವುದೇ ಕೆಲಸದಲ್ಲಾದರೂ ಸತತವಾಗಿ ಪ್ರಯತ್ನ ಪಟ್ಟರೆ ಒಳ್ಳೆಯದಾಗೇ ಆಗುತ್ತೆ ಅನ್ನೋ ನಂಬಿಕೆ ನನಗೆ ರಾಯರು ಅಂದರೆ ತುಂಬ ಇಷ್ಟ. ನನಗೆ ಅವರಿಂದನೇ ಇಷ್ಟೊಂದೆಲ್ಲ ಇಂಪ್ರೂವ್ಮೆಂಟು ಅಂತ ನಾನು ಅನ್ಕೋತೀನಿ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟೊಂದು ಇಂಪ್ರೂವ್ಮೆಂಟ್ ಕಾಣ್ತೀನಿ ಅಂತ. ಒಂದು ಚಿಕ್ಕ ಮಿಷಿನಲ್ಲಿ ನಾನು ಇಟ್ಕೊಂಡು ಕೆಲಸ ಮಾಡ್ತಿದ್ದೆ. ಮತ್ತು ನಾನು ಮದುವೆಗಿಂತ ಮುಂಚೆಯಿಂದನೂ ಟೈಲರಿಂಗ್ನ ಕಲ್ತ್ಕೊಂಡಿದ್ದೆ. ನಾನು ಇವಾಗ ಇತ್ತೀಚೆಗೆ ತುಂಬ ಇಂಪ್ರೂವ್ಮೆಂಟ್ ಆಯಿತು. ಅಂದರೆ ಇತ್ತೀಚೆಗೆ ಅಂದರೆ ಒಂದು 4 ವರ್ಷದಿಂದ ಜಾಸ್ತಿ ಇಂಪ್ರೂವ್ಮೆಂಟ್ ಕಂಡಿದ್ದು ನಾನು. ವರ್ಕ್ ಮಿಷಿನ್ ತೊಗೊಂಡ್ಮೇಲಂತೂ ಇನ್ನೂ ತುಂಬಾ ಚೆನ್ನಾಗಿ ಬಟ್ಟೆ ಬರ್ತಿದೆ. ಮತ್ತು ನಾನು ಮನೆಯಲ್ಲೇ ಒಂದು ರೂಮ್ನ ಮಾಡಿಕೊಂಡು ಸ್ಟಿಚ್ಚಿಂಗ್ ಮಾಡ್ತಿದ್ದೆ. ಮನೆ ಹೊರ್ಗಡೆನೇ ಒಂದು ರೂಮ್ನ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾಡ್ತಿದ್ದೆ. ಇವಾಗಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕಂಡಿದೆ. ಇದು ನೋಡಿ, ಇದು ನಾನೇ ಅವರಿಗೆ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದು. ಆವಾಗ ನಾನು ಇನ್ನೂ ವರ್ಕ್ ಮಿಷಿನ್ನ ತೊಗೊಂಡಿರಲಿಲ್ಲ. ಅದಕ್ಕೋಸ್ಕರ ನಾನು ಹೊರ್ಗಡೆ ವರ್ಕ್ನ ಮಾಡಿಸ್ಕೊಂಡು ಬಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ ಅವರಿಗೆ. ಒಂದು 2 ದಿನದಲ್ಲೇ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇದನ್ನು ಏನೋ ಮದುವೆ ಇತ್ತು ಅಂತ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಇವಾಗ ಅವ್ರು ನನಗೆ ರೆಗ್ಯುಲರ್ ಕಸ್ಟಮರು, ತುಂಬ ಒಳ್ಳೆ ಕಸ್ಟಮರ್ ಕೂಡ ಅವರು ನನಗೆ. ಅವರಿಂದ ಒಂದು 4-5 ಜನ ಕಸ್ಟಮರ್ ಬಂದಿದ್ದಾರೆ. ತುಂಬ ಬಟ್ಟೆಗಳು ಕೂಡ ಬಂದಿದೆ ಅವರಿಂದ. ಅದಕ್ಕೆ ಹೇಳೋದು, ಹೊಸ್ದಾಗಿ ಬರುವಂಥ ಕಸ್ಟಮರ್ನ ಅವ್ರು ಯಾರೇ ಆಗಲಿ ಒಂದು 50-100 ಕಡಿಮೆನ ತೊಗೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡಿ ನೋಡ್ತೀನಿ ಅಂತ ಬರುವಂಥವರಿಗೆ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಮತ್ತು ಅರ್ಜೆಂಟಿಗೆ ಬರೋರಿಗೆ ನಾವು ಅಷ್ಟೇನು ತಲೆ ಕೆಡಿಸ್ಕೊಳ್ಳೋಗಿಲ್ಲ. ಯಾಕೆಂದರೆ ಮುಂದೆ ಬರ್ತಾರೆ ಅನ್ನೋದೇ ಡೌಟು. ಅರ್ಜೆಂಟಿಗೋಸ್ಕರ ಅಷ್ಟೇ ಬರೋದವರು. ಇದು ನೋಡಿ, ಇದು ನಾನು ಗ್ರೀನ್ ಬ್ಲೌಸ್ ತೋರಿಸಿದ್ನಲ್ಲ, ಅದೇ ಈ ರೀತಿ ಶೇಪ್ನ ಕೊಟ್ಟು ಅದನ್ನು ಹೊಲಿರಿ ಅಂತ ಕೊಟ್ಟಿದ್ರು ಅವರು. ಇದನ್ನು ನಾನೇನು ಸ್ಟಿಚ್ ಮಾಡಿರಲಿಲ್ಲ, ಇದು ಅವರು ಬೇರೆಯವ್ರದ್ದಂತೆ. ಅವ್ರ ಹತ್ರ ಈಸ್ಕೊಂಬಂದು ಕೊಟ್ಟಿದ್ರು, ಈ ರೀತಿಯೇ ಬೇಕು ನನಗೆ ಅಂತ. ನಾನು ಆ ರೀತಿ ಅದನ್ನು ಸ್ಟಿಚ್ ಮಾಡಿದ್ದೀನಿ. ಇದು ಅಳತೆಗೆ ಅಂತ ಕೊಟ್ಟಿದ್ದು ಅಷ್ಟೇ, ಡಿಸೈನಿಗೆ ಅಂತ. ನಾನು ಈ ಬ್ಲೌಸಿಗೆಲ್ಲ ನಾನು ಹೇಳಿದೆ, ಗ್ರೀನ್ ಬ್ಲೌಸ್ಗೆ ನಾನು 400 ರೂಪಾಯಿ ಹೇಳ್ತೀನಿ. ಮತ್ತು ಈ ಒಂದೇ ಥರ ಸ್ಟಿಚ್ ಮಾಡಿರುವಂಥ ಬ್ಲೌಸ್ಗೆ 380 ಅಮೌಂಟ್ನ ಹೇಳಿದ್ದೀನಿ ಅವರಿಗೆ. ಆದರೆ ಅವ್ರದ್ದೆಲ್ಲ ಟೋಟಲ್ಲು 2350 2400 ರೂಪಾಯಿನೋ ಆಯಿತು. ಆದರೆ ಅವ್ರು ನನಗೆ 2250 ರೂಪಾಯಿ ಅಮೌಂಟ್ನ ಕೊಟ್ಟರು. ನಾನು ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ತೀನಿ, 100-200 ಬಿಡಿ ಅಂತ ಕೇಳಿಕೊಂಡ್ರು. ಹೋಗಲಿ ಬಿಡು ಅಂತ ಅಂದ್ಕೊಂಡು ಪರವಾಗಿಲ್ಲ ಕೊಡಿ ಆಯಿತು ಅಂತ 2250 ರೂಪಾಯಿ ಅಮೌಂಟ್ನ ತೊಗೊಂಡೆ. ನಿಜವಾಗ್ಲೂ ನಾನು ಎಲ್ಲ ಕಸ್ಟಮರಿಗೂ ಒಂದೇ ಥರ ಇದು ಮಾಡಲ್ಲ, ಎಲ್ಲ ಕಸ್ಟಮರಿಗೂ ಒಂದೇ ಬಿಲ್ಲು ಕೂಡ ಹಾಕೋಕ್ಕಾಗಲ್ಲ. ಏಕೆಂದರೆ ಕೆಲವು ಕಸ್ಟಮರ್ ಏನೂ ಹೇಳಲ್ಲ, ಸುಮ್ಮನೆ ಅಮೌಂಟ್ನ ಕೊಟ್ಟೋಗ್ತಾರೆ. ಕೆಲವು ಕಸ್ಟಮರ್ ಬಾರ್ಗಿಂಗ್ ಮಾಡ್ತಾರೆ. ಅಂಥವರಿಗೆ ನಾವು ಒಂದು ಬ್ಲೌಸಿಗಿಲ್ಲ ಅಂದರೂ ಒಂದು 50 ರೂಪಾಯಿ ಜಾಸ್ತಿನೇ ಹಾಕಬೇಕು. ಒಳ್ಳೆ ಕಸ್ಟಮರಿಗೆ ನಾವು ನಿಜವಾಗ್ಲೂ ಆ ರೀತಿ ಎಲ್ಲ ಮಾಡಬಾರ್ದು. ಏಕೆಂದರೆ ಅವರು ತುಂಬಾ ಒಳ್ಳೆ ಕಸ್ಟಮರು ನಮಗೆ ಅಂತ ಹೇಳ್ಬೋದು. ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಮತ್ತು ಕೆಲವೊಂದು ಸಲ ಹುಷಾರಿಲ್ಲ ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಈಸ್ಕೋತಾರೆ. ಈ ರೀತಿ ಎಲ್ಲ ತುಂಬಾ ಒಳ್ಳೊಳ್ಳೆ ಕಸ್ಟಮರು ಇದ್ದಾರೆ, ಮತ್ತು ಜಗಳ ಮಾಡೋ ಕಸ್ಟಮರು ಇದ್ದಾರೆ. ನಾನು ಹೇಳೋದಿಷ್ಟೇ, ಮನೇಲಿರುವಂಥ ಹೆಣ್ಮಕ್ಳು ಅಷ್ಟೋ ಇಷ್ಟೋ ಕಲ್ತಿದ್ದು ನನ್ನ ಕೆಲ ಆಗಲ್ಲ, ಮಾಡೋಕ್ಕಾಗಲ್ಲ ಅಂತ ಹೆಣ್ಮಕ್ಳಿದ್ರೆ ದಯವಿಟ್ಟು ಸುಮ್ಮನೆ ಇರಬೇಡಿ. ನಮ್ಮ ಕೆಲಸನ ನಾವು ಮಾಡ್ಕೋಬೋದು. ನಮ್ಮ ಕೆಲಸನ ನಾವು ಮಾಡ್ಕೊಳ್ಳೋಷ್ಟು ಇವಾಗೆಲ್ಲ ಯೂಟ್ಯೂಬ್ ನೋಡಿನೇ ಎಷ್ಟೋ ಜನ ಕಲ್ತ್ಕೊಂಡಿದ್ದಾರೆ. ಮತ್ತು ನಮಗೂ ಅಷ್ಟೆಲ್ಲ ಡಿಸೈನು, ವರ್ಕ್ ಬ್ಲೌಸ್ದು ಕಟ್ಟಿಂಗು, ಸ್ಟಿಚ್ಚಿಂಗು ಎಲ್ಲ ಆಲ್ಮೋಸ್ಟ್ ನಾನು ಕೂಡ ಎಲ್ಲ ಸುಮಾರು ಯೂಟ್ಯೂಬ್ ನೋಡಿ ಸರ್ಚ್ ಮಾಡಿನೇ ಕಲ್ತ್ಕೊಂಡಿದ್ದು. ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಏನಕ್ಕೆ ಅಂದರೆ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ಯೂಟ್ಯೂಬು ನೋಡಿ ಕಲಿಯುವಂಥದ್ದು, ಸ್ಟಿಚ್ ಮಾಡುವಂಥದ್ದು, ಹೊಸದಾಗಿ ಕಲಿಯುವಂಥದ್ದು ತುಂಬಾ ಇದೆ. ನನ್ನಿಂದನೂ ಯಾರಿಗಾರು ಹೆಲ್ಪ್ ಆಗ್ಬೋದು, ನಾನು ಯಾಕೆ ಮಾಡಬಾರ್ದು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಎಲ್ಲ ರೀತಿಯೂ
ಸ್ಟಿಚ್ ಮಾಡೋದು ಮತ್ತು ಯಾವ ರೀತಿ ಕುಚ್ಚು ಕಟ್ಟೋದು ಎಲ್ಲ ವೀಡಿಯೋ ಮಾಡಿ ಹಾಕಬೇಕು ಅಂದ್ಕೊಂಡು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ನನಗೂ ಕೂಡ ತುಂಬಾ ಖುಷಿ ಇದೆ ನನ್ನ ಕೆಲಸದಲ್ಲಿ. ಯಾರಿಗಾದ್ರೂ ಟೈಲರಿಂಗ್ ಕಲಿಬೇಕು, ನಾನು ಹೇಗೋ ಏನೋ ನಂಗೆ ಬರುತ್ತೋ, ಮತ್ತು ನಾನು ಟೈಲರಿಂಗ್ ಕ್ಲಾಸ್ ಕೂಡ ಮಾಡ್ತಿದ್ದೆ. ನನಗೆ ತುಂಬಾ ಬಟ್ಟೆ ಜಾಸ್ತಿ ಆಗಿರೋದ್ರಿಂದ ನಾನು ನಿಲ್ಲಿಸ್ಬಿಟ್ಟೆ ಕಟ್ಟಿಂಗ್ ಕ್ಲಾಸ್ನ. ಮತ್ತು ಇವಾಗ ನನಗೆ ಸ್ಟಿಚ್ ಮಾಡ್ಕೊಳ್ಳೋಕೆ ಬರುವಂಥವ್ರು ನಾನೇ ಕಟ್ಟಿಂಗ್ ಕ್ಲಾಸ್ನ ಹೇಳ್ಕೊಟ್ಟಿದ್ದೆ ಅವರಿಗೆ. ಅದಕ್ಕೆ ಅವರು ನನಗೇನೆ ಸ್ಟಿಚ್ ಮಾಡಿಕೊಡ್ತಿದ್ದಾರೆ. ಇವಾಗ ಕಟ್ಟಿಂಗ್ ಕ್ಲಾಸ್ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ, ಆಗಲ್ಲ ಅಂತ. ತುಂಬಾ ಬ್ಲೌಸ್ಗಳೆಲ್ಲ ಬರೋದ್ರಿಂದ ಕಟ್ಟಿಂಗ್ ಕ್ಲಾಸ್ ಮಾಡೋಕ್ಕಾಗಲ್ಲ, ಮತ್ತು ವರ್ಕ್ ಮಿಷಿನ್ ತೊಗೊಂಡ್ಮೇಲಂತೂ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ ಕಟ್ಟಿಂಗ್ ಕ್ಲಾಸ್ ನಿಲ್ಲಿಸ್ಬಿಟ್ಟೆ. ಮೊದಲು ಕಟ್ಟಿಂಗ್ ಕ್ಲಾಸ್ ಎಲ್ಲ ಮಾಡ್ತಿದ್ದೆ ನಾನು ಕೂಡ. ಒಂದಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ, ನನಗೆ ಗೊತ್ತಿರೋಷ್ಟನ್ನು ಒಂದಷ್ಟು ಜನಕ್ಕೆ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಅನ್ಕೋತೀನಿ. ಯಾರೇ ಆದರೂ ಅಷ್ಟೇ, ನಮಗೆ ಗೊತ್ತಿರೋದನ್ನು ಅಲ್ಪ ಸ್ವಲ್ಪ ಬೇರೆಯವ್ರಿಗೆ ನಾವು ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಯಾರಿಗಾದರೂ ಇಷ್ಟ ಇದ್ದರೆ ಟೈಲರಿಂಗ್ ಕಲಿಬೇಕು ಅಂತ ಅಂದ್ಕೊಂಡಿರೋರು ಒಂದು ಸ್ವಲ್ಪ ಆಚೆ ಹೋಗಿ ಕಲ್ತ್ಕೊಳ್ಳಿ. ಆಮೇಲೆ ಬೇಕಾದರೆ ನಾವು ಯೂಟ್ಯೂಬ್ನ ನೋಡಿಕೊಂಡು ಅಲ್ಲಿ ಇಲ್ಲಿ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೋದು, ನಮ್ಮ ಕೆಲಸನ ನಾವು ಮಾಡ್ಕೋಬೋದು ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋನ ನೋಡ್ತಿದ್ರೆ ಯಾರಿಗಾದ್ರು ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹೀಗೆ ಮುಂದೆ ವೀಡಿಯೋಸ್ನ ಮಾಡಾಕ್ತೀನಿ ಅಂತ ಕೇಳ್ಕೊತೀನಿ.